Exercise 7.2 6th question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. Triangle ABC is an isosceles triangle in which AB is equal to AC. ಈ given ಏನ್ ಕೊಟ್ಟಿದ್ದಾರೆ? Given ಬಂದ್ಬಿಟ್ಟು ಓಕೆ AB is equal to AC ಅಂತ ಕೊಟ್ಟಿದ್ದಾರೆ. Next, side BA is produced to D such that AD is equal to AB. ಇನ್ನೊಂದು ಏನ್ ಕೊಟ್ಟಿದ್ದಾರೆ? AD is equal to AB ಅಂತ ಕೊಟ್ಟಿದ್ದಾರೆ. ಓಕೆ, ಈ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಈಗ ಏನ್ ಪ್ರೂವ್ ಮಾಡಬೇಕು? ಶೋ ದಟ್ BCD is a right angle. ಓಕೆ, ಟು ಪ್ರೂವ್ ಬಂದ್ಬಿಟ್ಟು ಏನ್ ಮಾಡ್ಬೇಕು ನಾವು? ಆಂಗಲ್ BCD ರೈಟ್ ಆಂಗಲ್ ಅಂದ್ರೆ ನಥಿಂಗ್ ಬಟ್ 90 ಡಿಗ್ರಿ ಅಂತ ಪ್ರೂವ್ ಮಾಡ್ಬೇಕು. ರೈಟ್ ಆಂಗಲ್ ಅಂದ್ರೆ 90 ಡಿಗ್ರಿ. ಓಕೆ, ಈಗ ಪ್ರೂಫ್ ನೋಡೋಣ. ಓಕೆ, ಈಗ ನಿಮಗ್ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಈಗ ಒಂದ್ ಟ್ರಯಾಂಗಲ್ ತಗೊಂಡ್ರೆ ಅನ್ಕೊಳ್ಳೋಣ. ಓಕೆ, ಒಂದ್ ಟ್ರಯಾಂಗಲ್ ತಗೊಂಡ್ರೆ ಇದೇ ಒಂದ್ ಟ್ರಯಾಂಗಲ್ ABC ಅನ್ಕೊಂಡ್ರೆ. ಓಕೆ, ಸೊ ಒಂದ್ ಟ್ರಯಾಂಗಲ್ ತಗೊಂಡಾಗ ಎರಡು ಸೈಡ್ ಈಕ್ವಲ್ ಇದಾವ ಅಂದ್ರೆ ಅದ್ರ ಅಪೋಸಿಟ್ ಇರೋ ಆಂಗಲ್ ಈಕ್ವಲ್ ಇರುತ್ತೆ. ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಸೊ ಎರಡ್ ಸೈಡ್ ಈಕ್ವಲ್ ಇದ್ದಾಗ ಅದ್ರ ಅಪೋಸಿಟ್ ಇರೋ ಆಂಗಲ್ ಈಕ್ವಲ್ ಇರುತ್ತೆ. ಸೊ ನಾನು ಇವಾಗ ಏನ್ ಬರಿಬಹುದು ಅಂದ್ರೆ, ಈ ಟ್ರಯಾಂಗಲ್ ತಗೊಂಡ್ರೆ, ಈ ಫಸ್ಟ್ ಟ್ರಯಾಂಗಲ್ ತಗೊಂಡ್ರೆ ಎರಡು ಸೈಡ್ ಈಕ್ವಲ್ ಅಂತಂದ್ರೆ ಇದ್ರ ಅಪೋಸಿಟ್ ಆಂಗಲ್ ಇದು ಮತ್ತೆ ಇದು, ಇವ್ರಿಬ್ರು ಈಕ್ವಲ್ ಅಂತ ಬರಿಬಹುದು. ಸೊ ನಾನೇನ್ ಬರಿಬಹುದು? ಆಂಗಲ್ B is equal to ಆಂಗಲ್ ACB ಅಂತ ಬರಿಬಹುದು. ಓಕೆ, ಇದನ್ನ ನಾನು ಈಕ್ವೇಶನ್ 1 ಅಂತ ಕರಿತೀನಿ. ಓಕೆ, ಇದು ಯಾವ ಟ್ರಯಾಂಗಲ್ ಅಲ್ಲಿ? ಇನ್ ಟ್ರಯಾಂಗಲ್ ABC ಅಲ್ಲಿ. ಓಕೆ, ಆಮೇಲೆ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಅದೇ ರೀತಿ ಇನ್ನೊಂದು ಟ್ರಯಾಂಗಲ್ ತಗೊಂತೀನಿ. ಇನ್ ಟ್ರಯಾಂಗಲ್ ADC ತಗೊಂತೀನಿ. ಓಕೆ, ಈಗ ನಾನೇನ್ ಮಾಡ್ತೀನಿ? ಇದನ್ನ ಎರೇಸ್ ಮಾಡ್ತೀನಿ. ಓಕೆ, ನಾನು ಈಗ ಸೆಕೆಂಡ್ ಇರೋ ಟ್ರಯಾಂಗಲ್, ಈ ಟ್ರಯಾಂಗಲ್ ತಗೊಂಡ್ರೆ ಇವು ಎರಡು ಸೈಡ್ ಈಕ್ವಲ್ ಇದಾವೆ. ಎರಡು ಸೈಡ್ ಈಕ್ವಲ್ ಇದೆ ಅಂದ್ರೆ ಇದ್ರ ಅಪೋಸಿಟ್ ಇರೋ ಆಂಗಲ್ ಈಕ್ವಲ್ ಇದೆ ಅಂತ ಅರ್ಥ. ಸೊ ಏನ್ ಬರಿಬಹುದು? D is equal to ಆಂಗಲ್ ACD ಅಂತ ಬರಿಬಹುದು. ಇದು ಈಕ್ವೇಶನ್ 2. ಇದೆ, ಇವೆರಡಕ್ಕೂ ರೀಸನ್ ಸೇಮ್. ಎರಡಕ್ಕೂ ರೀಸನ್ ಸೇಮ್ ಏನು? ಆಂಗಲ್ಸ್ ಅಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಬರೀ. ಓಕೆ, ಇದು ಬಂದ್ಬಿಟ್ಟು ಈಕ್ವೇಶನ್ 192. ಈಗ ನಾನೇನ್ ಮಾಡ್ತೀನಿ ಇವಾಗ? ಆಡ್ 192 ಮಾಡ್ತೀನಿ. ಓಕೆ, ಈಕ್ವೇಶನ್ 1 ಮತ್ತೆ 2 ನ ಆಡ್ ಮಾಡ್ತೀನಿ. ಸೊ ಅವಾಗ ಏನ್ ಮಾಡ್ರಿ? LHS ಆಡ್ ಮಾಡ್ರಿ. ಆಂಗಲ್ B ಪ್ಲಸ್ ಆಂಗಲ್ D ಇಸ್ ಈಕ್ವಲ್ ಟು RHS ಆಡ್ ಮಾಡ್ರಿ. RHS ಏನು? ಆಂಗಲ್ ACB ಪ್ಲಸ್ ಆಂಗಲ್ ACD. ಓಕೆ, ಸೊ ಈಗೇನಾಯ್ತು? ಆಂಗಲ್ B ಪ್ಲಸ್ ಆಂಗಲ್ D. ಓಕೆ, ಈಗ ನೀವೇ ನೋಡಿದ್ರೆ ACB ಪ್ಲಸ್ ACD ಏನಾಗುತ್ತೆ ನೀವೇ ನೋಡ್ರಿ. ಓಕೆ, ಈಗ ನಾನು ಅದನ್ನ ಸಪ್ರೇಟ್ ಆಗಿ ಬರಿತೀನಿ. ACB ಅಂದ್ರೆ ಇಲ್ಲಿ ಬರುತ್ತೆ, ಆಮೇಲೆ ACD ಅಂದ್ರೆ ಇಲ್ಲಿ ಬರುತ್ತೆ. ಗ್ರೀನ್ ಕಲರ್ ಇಂದ ಮಾಡ್ತೀನಿ. ಓಕೆ, ಇದು ಬಂದ್ಬಿಟ್ಟು ಫಸ್ಟ್ ACB ಪ್ಲಸ್ ACD ಇವ್ರಿಬ್ಬರು ಆಡ್ ಮಾಡಿದ್ರೆ ಏನಾಗುತ್ತೆ? ಇದು ಟೋಟಲ್ ದೊಡ್ಡ ಆಂಗಲ್ ಆಗುತ್ತೆ. ದೊಡ್ಡ ಆಂಗಲ್ ಏನು? ನಥಿಂಗ್ ಬಿಟ್ ಏನಂತ ಬರಿಬಹುದು? ಟೋಟಲ್ ಆಂಗಲ್ BCD ಅಂತ ಬರಿಬಹುದು. ಇದನ್ನ ನಾನು ಈಕ್ವೇಶನ್ 3 ಅಂತ ಕರಿತೀನಿ. ಓಕೆ, ಈಗ ಈ ಕಡೆ ಸೈಡಿಗೆ ತಗೊಂತೀನಿ. ಈಗ ನಮಗೇನ್ ಬಂತು? B ಪ್ಲಸ್ D ಇಸ್ ಈಕ್ವಲ್ ಟು ಓಕೆ BCD ಅಂತ ಬಂತು. ಓಕೆ, ಈಗ ನಾನೇನ್ ಮಾಡ್ತೀನಿ? ಈ ಕೊಟ್ಟಿದ್ರಲ್ಲ ಈ ಟ್ರಯಾಂಗಲ್ ನ, ಓಕೆ, ಈ ಟ್ರಯಾಂಗಲ್ ಏನು? BCD. ಓಕೆ, ಇದನ್ನ ಈ ದೊಡ್ಡ ಟ್ರಯಾಂಗಲ್ ನ ಮಾತ್ರ ಸಪರೇಟ್ ಆಗಿ ಬರೀತೀನಿ. ಓಕೆ, ಸೊ ಆ ದೊಡ್ಡ ಟ್ರಯಾಂಗಲ್ ಏನು? ದೊಡ್ಡ ಟ್ರಯಾಂಗಲ್ ಬಂದ್ಬಿಟ್ಟು BCD. ಹೌದಾ? ಈಗ ನೀವು ನೋಡಿದ್ರೆ ಇದು ಟ್ರಯಾಂಗಲ್ ಅಲ್ಲಿ 3 ಆಂಗಲ್ ಆಡ್ ಮಾಡೋದು ಎಷ್ಟಿರುತ್ತೆ? 180 ಇರುತ್ತೆ. ಸೊ ಆಂಗಲ್ B ಪ್ಲಸ್ ಆಂಗಲ್ D ಪ್ಲಸ್ ಆಂಗಲ್ C ಇಸ್ ಈಕ್ವಲ್ ಟು ಏನ್ ಬರಿಬಹುದು? ನಾನು 180 ಡಿಗ್ರಿ ಅಂತ ಬರಿಬಹುದು. ರೀಸನ್ ಏನು? ಸಮ್ ಆಫ್ ಆಲ್ ಇಂಟೀರಿಯರ್ ಆಂಗಲ್ಸ್ ಇನ್ ಎ ಟ್ರಯಾಂಗಲ್ ಬಂದ್ಬಿಟ್ಟು ಎಷ್ಟು? 180 ಡಿಗ್ರಿ. ಹೌದಾ? ಈಗ ನೀವೇ ನೋಡ್ರಿ, ಫ್ರಮ್ ಈಕ್ವೇಶನ್ 3 ಇಂದ ಏನ್ ಬರಿಬಹುದು? B ಪ್ಲಸ್ D ಇದ್ದಲ್ಲಿ ಏನ್ ಬರಿಬಹುದು? B ಪ್ಲಸ್ D ಇದ್ದಲ್ಲಿ ಆಂಗಲ್ BCD ಅಂತ ಬರಿಬಹುದು. ನೆಕ್ಸ್ಟ್ ಆಂಗಲ್ C ನೀವೇ ನೋಡ್ರಿ, ಆಂಗಲ್ C ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಆಂಗಲ್ C ಅಂದ್ರೂ ಒಂದೇ,
ಬಿ ಸಿ ಡಿ ಅಂದ್ರೂ ಒಂದೇ. ನೀವೇ ನೋಡ್ರಿ, ಆಂಗಲ್ ಸಿ ಅಂದ್ರೂ ಒಂದೇ, ಇಲ್ಲಾಂದ್ರೆ ಟೋಟಲ್ ಆಗಿ ಆಂಗಲ್ ಬಿ ಸಿ ಡಿ ಅಂದ್ರೂ ಒಂದೇ. ಸೊ ಈಗ ಏನ್ ಬರ್ತೀನಿ ನಾನು, ಸಿ ಇದ್ದಲ್ಲಿ ಏನ್ ಬರಿಬಹುದು ನಾನು, ಸಿ ಇದ್ದಲ್ಲಿ ಆಂಗಲ್ ಬಿ ಸಿ ಡಿ ಅಂತ ಬರಿಬಹುದು. ಇಸ್ ಈಕ್ವಲ್ ಟು 180 ಆಯ್ತು. ಇದು ಎಲ್ಲಿಂದ ಬರ್ತೀವಿ, ಒಂದು ಫ್ರಮ್ ಈಕ್ವೇಶನ್ 3 ಇಂದ. ಇನ್ನೊಂದು ಏನ್ ನಮಗೆ ಗೊತ್ತು, ಆಂಗಲ್ ಸಿ ಅಂದ್ರೂ ಒಂದೇ, ಆಂಗಲ್ ಬಿ ಸಿ ಡಿ ಅಂದ್ರೂ ಒಂದೇ ಅಂತ ಗೊತ್ತು. ಈಗ ಬಿ ಸಿ ಡಿ ಪ್ಲಸ್ ಬಿ ಸಿ ಡಿ 2 ಆಂಗಲ್ ಬಿ ಸಿ ಡಿ ಆಯ್ತು, ಇಸ್ ಈಕ್ವಲ್ ಟು 180. ಬಿ ಸಿ ಡಿ ಇಸ್ ಈಕ್ವಲ್ ಟು 180 ಇಂಟು 2, ಈ ಕಡೆ ಬಂದ್ರೆ ಡಿವೈಡ್ ಬೈ 2 ಆಯ್ತು. 2 1 2 90 ಸೊ ಆಂಗಲ್ ಬಿ ಸಿ ಡಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಸೊ ನಾವು ಇದನ್ನೇ ಪ್ರೂವ್ ಮಾಡ್ಬೇಕಾಗಿತ್ತು, ಬಿ ಸಿ ಡಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ. ಅದನ್ನ ನಾವು ಪ್ರೂವ್ ಮಾಡಿದೀವಿ. ಹೌದು. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಟ್ರಯಾಂಗಲ್ಸ್ ಕ್ಲಾಸ್ 9 ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇನ್ನ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.